ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಸಿಸಿಬಿ ವಿಚಾರಣೆ ನಂತರ ಹೊಸ ಪೋಸ್ಟ್ ಅನ್ನು ಹಾಕಿದ್ದಾರೆ. ಅದರಲ್ಲಿ ನಾನು ಶಾಲಿನಿ ರಜನೀಶ್ ಅವರಿಗೆ ಕ್ಷಮೆಯನ್ನು ಯಾಚಿಸಿದ್ದೇನೆ ಈ ಸಂದರ್ಭದಲ್ಲಿ. ಆದರೆ ನಟೇಶ್ ವಿರುದ್ಧ ಮಾಡಿರುವಂಥ ಆರೋಪ ನಾನು ಕ್ಷಮೆ ಯಾಚಿಸಿಲ್ಲ, ಅದು ಸತ್ಯ ಅನ್ನೋ ಒಂದು ಮಾತನಾಡಿದರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ನೇಹಮಯಿ ಕೃಷ್ಣ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಮೊದಲ ಪೋಸ್ಟನ್ನು ಸಿಸಿಬಿ ವಿಚಾರಣೆ ನಂತರ ಹಾಕಿದ್ದೀರಿ, ಏನದು ಅಂತ? ಸರ್, ನಾನು ಶಾಲಿನಿ ರಜನೀಶ್ ಕ್ಷಮೆ ಕೇಳಿದ್ದೀನಿ ನನ್ನ ಒಂದೇ ವಿಚಾರ ಇಟ್ಕೊಂಡು ಕೆಲವು ಅಭಿಪ್ರಾಯಗಳನ್ನು ತಿಳಿಸಿದ್ರೆ, ಹಾಗಾಗಿ ಆ ಒಂದು ಸತ್ಯನ ತಿಳಿಸೋಕ್ಕೋಸ್ಕರ ನಾನು ಇದು ಮಾಡಿರೋಂಥದ್ದು. ಸೊ ನಾನು ಆರೋಪ ಮಾಡೋದು ಸುಳ್ಳು ಅಂತೇಳಿ ನಾನು ಕ್ಷಮೆ ಯಾಚಿಸಿಲ್ಲ. ಈ ಹಂತದಲ್ಲಿ ಶ್ರೀಮತಿ ಶಾಲಿನಿ ರಜನೀಶ್ ಹೆಸರು ಉಲ್ಲೇಖ ಮಾಡೋದು ತಪ್ಪಾಗಿದೆ ಅಂತೇಳಿ ಕ್ಷಮೆ ಕೇಳಿದೆ ಅಷ್ಟೇ ಹೊರತು ನಾನು ಮಾಡಿರೋ ಆರೋಪ ಸುಳ್ಳು ಅಂತೇಳಿಲ್ಲ. ನಾನೇನು ಆರೋಪ ಮಾಡಿದೆ ಪ್ರತಿಯೊಂದು ಆರೋಪವು ನಿಜ ಅಂಥೇಳಿ ನಾವು ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಕಂಡು ಮಾಡಿದೆ. ಸೊ ಹೆಸರಷ್ಟೇ ಅಲ್ಲಿ ತಪ್ಪಾಗಿರ್ಬಿಟ್ರೆ ಬೇರೆ ಇನ್ನೆಲ್ಲರೂ ಕೂಡ ಆರೋಪ ಸಾಬೀತಾಗಿದೆ. ಹಾಗಾಗಿ ನಾನು ಅದನ್ನು ಸ್ಪಷ್ಟೀಕರಣ ಕೊಡೋಕ್ಕೋಸ್ಕರ ನಾನು ಅವನು ಪೋಸ್ಟ್ ಹಾಕಿದ್ದೀನಿ. ಮತ್ತು ಇಲ್ಲಿ ಗಮನಿಸಬೇಕಾದ ಅಂಶ ಏನಂತಂದರೆ, ನಾನೊಬ್ಬ ಸಾಮಾನ್ಯ ಹೋರಾಟಗಾರನಾಗಿ ಒಂದು ಸಣ್ಣದೇನು ತಪ್ಪಾಗಿದೆ. ಯಾಕೆಂದರೆ ಒಬ್ಬ ವ್ಯಕ್ತಿ ನಡಿಬೇಕಾದ್ರೆ ಎಡಬೋದು ಅಥವಾ ಯುದ್ಧ ನಡಿಬೇಕಾದ್ರೆ ಸಹ ಸೋಲೋದು ಇವೆಲ್ಲ ಸಾಮಾನ್ಯ. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ತಾವು ಪಡೆದ 14ನೇ ವಿಷಯ ಕಾನೂನುಬದ್ಧವಾಗಿದೆ ಅಂತೇಳಿ ವಿಧಾನಸೌಧದಲ್ಲಿ ಆರ್ಭಟಿಸಿದಂಥ ಸಿದ್ದರಾಮಯ್ಯ ಅವರು ನಾನು ದೂರ ದಾಖಲೆ ಮಾಡಿದ 3 ದಿವಸಕ್ಕೆ 14ನೇ ವಿಷಯ ವಾಪಸ್ ಕೊಡ್ತಾರೆ ಅಂತಂದರೆ ಕೊಟ್ಟಿದ್ದಾರೆ. ಅದು ಗಂಭೀರವಾದ ವಿಚಾರ. ಅಂದರೆ ಅವರು ಅಪರಾಧ ಕೃತ್ಯನ ಒಪ್ಕೊಂಡಿದ್ದಾರೆ, ನಾನು ಇಲ್ಲಿ ಸಣ್ಣ ತಪ್ಪನಷ್ಟೇ ಒಪ್ಕೊಂಡಿದ್ದೆ. ಹಾಗಾಗಿ ನಾನು ಈ ಹಂತದಲ್ಲಿ ಶ್ರೀಮತಿ ಶಾಲಿನಿ ರಜನೀಶ್ಗೆ ಕ್ಷಮೆ ಕೇಳಿದ ಕಾರಣಕ್ಕೆ ನಾನು ಮಾಡೋ ಆರೋಪ ಸುಳ್ಳು ಅಂತಲ್ಲ. ಅದು ಪ್ರಭಾವಿ ವ್ಯಕ್ತಿಗೆ ಹಣ ಹೋಗಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ಅದ್ರ ಬಗ್ಗೆ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ. ಆ ಪ್ರಭಾವಿ ಯಾರು ಅನ್ನೋದು ಸಾಬೀತುಪಡಿಸಿದಾಗ ಸತ್ಯಾಂಶ ಈಜೆ ಗೊತ್ತಾಗುತ್ತೆ. ಈಗ ನಟೇಶ್ ಅವರ ವಿರುದ್ಧ ಏನು ಆರೋಪಗಳನ್ನು ಮಾಡಿದ್ರಿ, ಅದು ಮುಂದುವರೆದಿದೆ. ನಟೇಶ್ ಅವರಿಗೆ ಕ್ಷಮೆ ಯಾಚನೆ ಮಾಡಿಲ್ಲ? ಖಂಡಿತ ಇಲ್ಲ ಸರ್. ನಟೇಶ್ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಅದು ಇನ್ನೂ ಹೆಚ್ಚಿನ ಮಟ್ಟ ಸಾಕ್ಷ್ಯಗಳು ತನಿಖೆಯಲ್ಲಿ ಲಭ್ಯ ಆಗಿದೆ. ಆದರೆ ಅವರೊಂದು ಆಡಿಯೋದಲ್ಲಿ ಏನು ಸುಳ್ಳು ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಡಿಯೋ ನಿಜ. ಆಡಿಯೋದಲ್ಲಿ ನನ್ನನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು, ನಾನು ಸಂಪರ್ಕಿಸಿಲ್ಲ ಅಂದರೆ ನಮ್ಮ ಕುಟುಂಬದವ್ರನ್ನ ಯಾವ ರೀತಿ ಸಂಪರ್ಕ ಮಾಡಬೇಕು, ಇವೆಲ್ಲವನ್ನೂ ಕೂಡ ವಿವರ ಮಾತಾಡೋದಲ್ಲಿ ಸ್ಪಷ್ಟವಾಗಿ ಕಂಡು ಬಂದಿದೆ. ಹಾಗಾಗಿ ಅವೆಲ್ಲ ಆರೋಪಗಳು ಸಾಬೀತುಪಡಿಸೋದಕ್ಕೆ ಸಾಕ್ಷ್ಯಗಳು ದೊರೆತಿದ್ರಿಂದ ಆರೋಪ ನಿಜ ಅಂತ ಸಾಬೀತಾಗುತ್ತೆ. CS ಅವರ ವಿರುದ್ಧ ಮಾಡಿದ ಆರೋಪವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀರಾ ತಾವು? ಇಲ್ಲ ಸರ್, ವಾಪಸ್ ತಗೊಳ್ತಿಲ್ಲ. ಈ ಹಂತದಲ್ಲಿ ಹೌದೌದು ಅದೇ ಹೌದು ಅದನ್ನೇ ಹೆಸರು ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ನಾನು ವಾಪಸ್ ತಗೊಳ್ತಾ ಇದ್ದೀನಿ. ಅದ್ರ ಬಗ್ಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಅದೊಂದು ಸಣ್ಣ ತಪ್ಪಾಗಿದೆ ನನ್ನಿಂದ. ಹಾಗಾಗಿ ಕ್ಷಮೆ ಕೇಳಿದ್ರೆ ಅದೇನು ದೊಡ್ಡ ಅಪರಾಧ ಅಲ್ಲ, ಮತ್ತು ನನ್ನ ಹೋರಾಟಕ್ಕೆ ಹಿನ್ನಡೆನೂ ಅಲ್ಲ. ಹೋರಾಟಗಾರ ಮಾಡಬೇಕಾದ್ರೆ ಸತ್ಯನ ಒಪ್ಕೊಳ್ಬೇಕಾದ್ರೂ ನನ್ನ ಕರ್ತವ್ಯ. ಹಾಗಾಗಿ ಆ ಸತ್ಯನ ಒಪ್ಕೊಂಡಿದ್ದೀನಿ ಅಷ್ಟು ಹೊರತು ಆರೋಪ ಸುಳ್ಳು ಅಂತ ಎಲ್ಲೂ ನಾನು ಕ್ಷಮೆ ಕೇಳಿಲ್ಲ. ಅಂದರೆ ನಿಮ್ಮನ್ನು ಎಲ್ಲೋ ಒಂದು ಕಡೆ ಟ್ರ್ಯಾಪ್ ಮಾಡಿದ್ರು ಅಂತ ಅನಿಸುತ್ತಾ ಅಂತೇಳಿ ಈ ವಿಚಾರದಲ್ಲಿ? ಸರ್, ಅದನ್ನೇ ಇಲ್ಲಿ ನೋಡಿ ಗಮನಿಸಬೇಕಾದ ಅಂಶ ಏನಂದರೆ, ನಟೇಶ್ ಅವ್ರ ವಿರುದ್ಧ ನಾನು ಹಿಂದೆ ಆರೋಪ ಮಾಡಿದಾಗ ಅಂದರೆ ಲೋಕಾಯುಕ್ತರಿಗೆ 4,35,00,000 ಕೊಟ್ಟಿದ್ರು ಅಂತ ಮಾಡಿದಾಗ ದೂರು ಕೊಡಲಿಲ್ಲ. ಅವ್ರ ಧ್ವನಿಯನ್ನು ಫೇಸ್ಬುಕ್ನೆಲ್ಲ ಕಂಪ್ಲೇಂಟ್ ಕೊಡಲಿಲ್ಲ. ಈ ಶಾಲಿನಿ ರಜನೀಶ್ ಹೆಸರನ್ನ ಉಲ್ಲೇಖ ಮಾಡಿ ಹಾಕಿದ ಪೋಸ್ಟನ್ನು ಅಷ್ಟೇ ಇಟ್ಕೊಂಡು ಆ ಒಂದು ಹಿನ್ನೆಲೆಯಲ್ಲಿ ಅವ್ರು ದೂರು ಕೊಡಲಿ ಸ್ಪಷ್ಟ ಕಂಡು ಬರುತ್ತೆ. ಹಾಗಾಗಿ ಅಲ್ಲಿ ಸ್ವಲ್ಪ ಅದು ತಪ್ಪಾಗಿದೆ ಅಂತ